ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ನಿಂಗೊಂದ್ ಚಾನ್ಸ್ ಬೇಕು ತಾನೆ. ಹೌದು ಯು ಡೋಂಟ್ ವರಿ. ನನ್ ಮಾತು ಅಂದ್ರೆ ರಾಮಬಾಣ ಇದ್ದಂಗೆ. ನನ್ ಕಣ್ಣಿ ಬೀಳಬಾರ್ದಿತ್ತು, ಬಿದ್ಬಿಟ್ಟಿದ್ಯಾ. ನಿಂಗೊಂದ್ ಗತಿ ಕಾಣಿಸ್ತೀನಿ ಬಿಡು. ಅಂದ್ರೆ ಎಂತೆಂತ ಡೌನ್ ನನ್ ಮಕ್ಳಿಗೆ ನಾನ್ ಚಾನ್ಸ್ ಕೊಟ್ಟಿದೀನಿ. ನನಗ್ ಸಹಾಯ ಮಾಡೋರು ನಿನ್ನಂತ ನೀ ಕೊಡಲ್ಲ ಅಂತೀನ. ತುಂಬಾ ಥ್ಯಾಂಕ್ಸ್ ಸರ್. ಇನ್ನೊಂದ್ ವಿಷಯ ನಿನ್ ಗೊತ್ತಿಲ್ಲ. ಏನ್ ಸರ್? ಮಾತ್ರ ದೀಕ್ಷಿತ್ ಗೊತ್ತಾ? ಗೊತ್ತು ಸರ್. ಅವಳು ಮುಂದ್ ತಂದವ್ರು ಯಾರು ಸರ್? ನಾನು. ಹೌದಾ? ಆ ಶ್ರೀದೇವಿ ಇದ್ದಾಳಲ್ಲ, ಹಳ್ಳಿಯಲ್ಲೊಳ್ಳೆ ಮೂದೇವಿ ತರ ಇದ್ಲು. ಅವಳನ್ನ ಮುಂದಕ್ಕೆ ತಂದವ್ರು ಯಾರು ಸರ್? ಸರ್ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ಅದನ್ನ ತಪ್ಪು ತಿಳ್ಕೊಬೇಡಿ. ನೀವು ಕನ್ನಡದಲ್ಲಿ ಯಾರನ್ನು ಮುಂದಕ್ಕೆ ತರ್ಲಿಲ್ವಾ ಸರ್? ತರ್ತೀನಿ, ಖಂಡಿತ ತರ್ತೀನಿ. ಆ ಟೈಟಾನಿಕ್ ಡೈರೆಕ್ಟರ್ ಇದಾರಲ್ಲ, ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು ಸರ್? ನಮ್ ಚಿಕ್ಕಮ್ಮ ಇಲ್ವಾ? ಅವರ ಮಗಳ ಗಂಡನ ಅಣ್ಣನ ಹೆಂಡತಿಯ ತಂಗಿಯ ಸೋದರತೆಯ ಮಗ ಕಣಯ್ಯ ಅವನು. ಸರ್ ಏನಂದ್ರಿ ಸರ್? ಗೋಲ್ಡನ್ ವರ್ಡ್ಸ್ ಕ್ಯಾನ್ ಬಿ ರಿಪೀಟೆಡ್. ಯಮ ಬಂದಾಗ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಿ. ಆಯ್ತು ಸರ್. ಭಾವನ ಮಗಳ ತಂಗಿಯ ಚಿಕ್ಕಪ್ಪನ ದೊಡ್ಡಪ್ಪನ ಭಾವನ ತಂಗಿಯ ಟೈಟಾನಿಕ್. ಅಯ್ಯೋ ಅರ್ಥವಾಗ್ತಿಲ್ವೇ? ಅಯ್ಯೋ ವೈದ್ಯರೇ, ನಿರ್ದೇಶಕನಲ್ಲಿ ಈಗ ತಾನೇ ಹೋದ್ರಲ್ಲ? ಏನಂದ್ರೆ? ಈಗ ತಾನೇ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರಲ್ಲ ಅಂದ್ರೆ. ನಾನು ಅವನನ್ನು ನೋಡಲೇಬೇಕು. ಆಪರೇಷನ್ ಥಿಯೇಟರ್ಗೆ ಯಾರನ್ನು ಬಿಡಲ್ಲ ಅಂತ ಗೊತ್ತಿಲ್ವೇನ್ರೆ? ಹಾಗಾದ್ರೆ ನಿರ್ದೇಶಕನ ಪರಿಸ್ಥಿತಿ ಹೇಗಿದೆ? ಚಿಂತಾಜನಕವಾಗಿದೆ. ಒಟ್ಟು 4 ಆಪರೇಷನ್ ಆಗ್ಬೇಕು. ಅದರಲ್ಲಿ ಮೊದಲನೇ ನಡೀತಾ ಇದೆ. ಇನ್ನು 3-4 ದಿವಸ ಏನು ಹೇಳಕ್ಕಾಗಲ್ಲ. ಏನು ವೈದ್ಯರೇ, ನಮಗೆ ವಂಚನೆಯನ್ನು ಮಾಡುತ್ತಿರುವರಲ್ಲ. ನಾನು ಆ ನಿರ್ದೇಶಕನನ್ನು ನೋಡಿದೆ. ಎಲ್ಲಿ? ಮಹಾತ್ಮ ಗಾಂಧಿ ರಸ್ತೆಯಲ್ಲಿ. ಅದು ನಿಮ್ಗೆಲ್ಲೋ ಭ್ರಮೆ. ಅಯ್ಯೋ, ಎದ್ದು ಬರೋ ಸ್ಥಿತಿಯಲ್ಲೇ ಇಲ್ಲ ಅವರು. ಹಾಗಾದರೆ ನಾನು ನೋಡಿದ ಆ ವ್ಯಕ್ತಿ ಯಾರು? ಜಗತ್ತಿನಲ್ಲಿ ಒಬ್ಬರ ತರ 7 ಜನ ಇರ್ತಾರೆ. ಹೌದೇ ಚಿತ್ರಗುಪ್ತರೆ? ಆ ಶಿವನಿಗೆ ಗೊತ್ತು. ನಿಮಗೆ ಅದೇ ವಿಷಯ ತಲೆಯಲ್ಲಿ ಕೊರಿಯುತ್ತಿರುವುದರಿಂದ ಎಲ್ಲೋ ಭ್ರಾಂತು. ಧರ್ಮ, ಯಮ ಧರ್ಮ. ನಡೆಯಿರಿ ನಡೆಯಿರಿ. ಪರಮಾತ್ಮ ಅರಿಯದೆ ಮಾಡಿದ ತಪ್ಪಿಗೆ ತಡೆಯಲಾಗದಂತ ಶಿಕ್ಷೆಯೇ. ಧ್ಯಾನದಲ್ಲಿರುವಾಗ ಅಡಚಣೆ ಮಾಡಬಾರದು. ಯಮಧರ್ಮ, ಯಮರಾಜ, ಯಮಧರ್ಮ, ಯಮಧರ್ಮ. ನಾನು ಅವತ್ತಿನಿಂದ ನೋಡ್ತಾನೆ ಇದ್ದೀನಿ. ಯಮಧರ್ಮ ಅಂತ ಹುಡ್ಕೋತಾನೆ ಇರ್ತಾನೆ. ನಮ್ ಹುಚ್ಚಾಸ್ಪತ್ರೆಗೆ ಸರಿಯಾದ ಪೇಷಂಟ್ ಇವನು. ಮತ್ತ್ಯಾಕೋ ಲೇಟು? ಎತ್ತಾಕೊಳ್ಳೋ. ಯಮಧರ್ಮ, ಯಮರಾಜ, ಯಮಧರ್ಮ, ಯಮಧರ್ಮ. ನಿರ್ದೇಶಕ, ಅದೇನ್ ಮಮ್ಮ ನಿಕ ಅಂತಿದೀಯಲ್ಲ? ಜುಮ ಚಕ್ಕ ಅನ್ನೋ ಈ ವಯಸ್ಸಲ್ಲಿ. ಧರ್ಮ, ಯಮ ಧರ್ಮ. ಅದು ಗೊತ್ತು ಬಿಡು ಮಾಮ, ಮೊದ್ಲೆತ್ತೋ. ಓರಿ ಬಾಳ ಜೋರಿದಂಗೈತೆ. ಧರ್ಮ, ಯಮ ಧರ್ಮ. ಸೂಪರ್ ಸ್ಟ್ರಕ್ಚರ್. ಏರ್ತಿದ್ದ ಟೆಂಪರೇಚರ್. ಈ ಬಾಡಿ ಮುಟ್ಟಿದ್ರೆ ಸಿಗುತ್ತೆ ಸುಖದ ಟಾರ್ಚರ್. ಮಾಮ ಆಡನ ಪಂಚರ. ಅವನೆಲ್ಲ ಬೀಳಿಸೋದಕ್ಕಾರ ನೀನು ಹೋಗ್ತಿದ್ರೆ ಆಗ್ತಿರ್ಲಿಲ್ವಾ? ಡಾಕ್ಟ್ರೆ, ಡಾಕ್ಟರ್ ಉಚ್ಚೇಶ್ವರ MBBS MD RMP LMP. ಇವನು ಅಂತಿಂತ ಪೇಷಂಟ್ ಅಲ್ಲ ಸಾರ್. ನಿಮ್ ಕೆಲ್ಸಕ್ಕೆ ಒಂದು ಸವಾಲ್ ಸಾರ್. ಶಬಾಷ್. ಆಸ್ಪತ್ರೆ ಓಪನ್ ಆಗಿ 6 ತಿಂಗಳಾದ್ಮೇಲೆ ಆದ್ರೂ ಒಂದು ಪೇಷಂಟ್ ಕರ್ಕೊಂಬಂದ್ರಲ್ಲ, ಶಬಾಷ್. ಸಿಲೋನ್ ನಲ್ಲಿ ಸೈಕಾಲಜಿ ಕಲ್ತು ಯುನೈಟೆಡ್ ನಲ್ಲಿ ಯೂನಿವರ್ಸಲ್ ಆಗಿ ಟ್ರೀಟ್ ಮಾಡಿ ಇಂಡಿಯಾಕ್ಕೆ ರಿಹರ್ಸಲ್ ಗೆ ಬಂದಾಗ ಫಸ್ಟ್ ಪೇಷಂಟ್ ನೀನೆ, ಡಾಕ್ಟರ್ ಉಚ್ಚೇಶ್ವರ. ಸಾರ್ ಇಷ್ಟೊತ್ತು ಧರ್ಮ ಅಂತಿದ್ದ ಸಾರ್, ಈಗ ಯಮ ಅಂತಿದ್ದಾನೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ ನೀ ಯಮ ಅಂತಾನೆ. ಅಟ್ಕಾಯಿಸ್ಕೊಳ್ಳಿ ಸಾರ್. The volume of a mass of a gas is inversely proportional to the pressure if the temperature is constant. ಅವನ ಕಡೆ ತಗೊಳ್ಳು.
The volume of a mass of a gas is inversely proportional to the pressure. The volume of a mass of a gas is equal to confuse. ಗಂಡಕಾಗಿದ್ದಾನೆ ಹಿಡಿದು ಕೊಟ್ಟವರಿಗೆ 50,000 ರೂಪಾಯಿ ಬಹುಮಾನ. ಕನ್ಫ್ಯೂಸ್. ಆಂಟಿ ಕಮಾನ್. ಏನೋ ಮಕ್ಕಳಾಗಿಲ್ಲ ಅಂತ ಒಂದ್ ಮಾತಂದೆ, ಅದಕ್ಕೆ MBBS, MD, LMP, RMP, DMP. ಆಂಟಿ ನೋ ಸೆಂಟಿಮೆಂಟ್ಸ್. ಎತ್ತಂಗಡಿ. ಏನೇ ನೀವು ಅಂತೂ ತಿಳ್ಕೊಂಡು ಇವ್ರನ್ನ ಆ ಯಮರಾಜನ ಸತ್ಯವಾಗ್ಲೂ ಏನು ಆಗಲಿಲ್ಲ ಮಾನವ. ನನ್ನನ್ನು ನಂಬು. ನಿನ್ನೊಳೆ ನಿಮ್ಮ ಸೂಪರ್, ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ. ಸೊ ಸೆಕೆಂಡ್ ಐಟಮ್ ಟಾರ್ಚರ್. ಹಲೋ ಹಲೋ ನಾನ್ಸೆನ್ಸ್. ಹಲೋ ಸ್ಟುಪಿಡ್. ಹಲೋ ಇಡಿಯಟ್. ಚಿತ್ರಗುಪ್ತರೆ, ಈ ರಂಭೆಯ ವಿಷಯ ಬಿಡಿ, ಅವಳು ಆ ನಿರ್ದೇಶಕನ ಕಡೆ. ಹೌದು. ಈ ಮೇನಕಿ ಊರ್ವಶಿಯರ ಬಳಿಗೆ ನಾವು ಹೋಗಿ ಇಲ್ಲಿ ಇಲ್ಲಿ ಇಲ್ಲಿ. ಓಹೋ, ನಮಸ್ಕಾರ. ನಮಸ್ಕಾರ. ಎಂತಹ ವಿನಯ. ಹೌದು. ಅವರ ಬಳಿಗೆ ಹೋಗಿ, ನಮಗೂ ಯಮಲೋಕಕ್ಕೆ ಹೋಗಲು ಬೇಜಾರಾಗಿದೆ, ನಾವು ನಿಮ್ಮ ಜೊತೆ ಈ ಭೂಲೋಕದಲ್ಲಿಯೇ ಇದ್ದು ಬಿಡುತ್ತೇವೆ ಎಂದು ಸುಳ್ಳು ಹೇಳಿದರೆ ಅವರಿಬ್ಬರು ಮರುಳಾಗಿ ಆ ನಿರ್ದೇಶಕ ಇರುವ ಜಾಗವನ್ನು ತೋರಿಸಿದರೂ ತೋರಿಸಬಹುದು. ಯಮರಾಜ ಎಲ್ಲಿಗೋ ಹೋದಿರಿ? ನಾನು ಎಲ್ಲಿಯೂ ಹೋಗಿಲ್ಲ, ಈ ಭೂಲೋಕದಲ್ಲಿಯೇ ಹುಚ್ಚು ನಾಯಿಯಂತೆ ಅಲೆಯುತ್ತಿದ್ದೇನೆ. ನಡೆ ನಡೆ. ಮಚ್ಚಿ ಇಂತಾಗ ಸಿಗರೇಟ್ ತಗೊಂಬರ. ಯಾವಾಗ ನೋಡಿದ್ರು ಸಿಗರೇಟ್. ಟೆನ್ಷನ್ ಮಾಡಬೇಡ, ಸುಮ್ಮನೆ ತಗೊಂಬರ ಹೋಗ. ಮಾತುಕ್ ಮುಂಚೆ ಇದೊಂದು ಹೇಳ್ತೀರಾ, ಟೆನ್ಷನ್ ಅಂತ. ನನಗೆ ವಿಪರೀತ ದಣಿವಾಗುತ್ತಿದೆ. ಒಂದು ಮಿರಿಂಡಾವನ್ನು ಕುಡಿಯೋಣವೇ? ಸರಿ ಯಮುಂಡ. ಏ ನಿರ್ದೇಶಕ! ಚಿತ್ರಗುಪ್ತರೆ, ಬೇಗ ಹೋಗಿ ಆಸ್ಪತ್ರೆಯಲ್ಲಿ ನಿರ್ದೇಶಕನಿದ್ದಾನೆಯೇ ನೋಡಿಕೊಂಡು ಬನ್ನಿ. ಬೇಗ ಬೇಗ. ನಿರ್ದೇಶಕ, ನನಗೆ ಆಟ ಆಡಿಸುತ್ತೀಯಾ? ನಿರ್ದೇಶಕ ಹಂಗಂದ್ರೆ ಏನ್ ಲೇ ಮಂಗ್ಯ? ಹುಚ್ಚಿ ಹಿಡಿದೈತೆ ನಿಂಗ? ಏಯ್ ಧರ್ಮ, ಯಮ ಧರ್ಮ. ಲೇ ಯಾರ್ಲೇ ನೀನು? ಕೆಟ್ಟೈತೇನ? ಎಲ್ಲ ನಾಟಕಧಾರಿ, ಮಾತಿನ ಶೈಲಿಯನ್ನೇ ಬದಲಾಯಿಸುತ್ತಿರುವೆಯಲ್ಲ. ಚಿತ್ರಗುಪ್ತ ಬರಲಿ, ಆಮೇಲೆ ನಿನಗೆ ಕಾದಿದೆ ಮಾರಿಯ ಹಬ್ಬ. ಯಾವೊಂದ ನನಗೆ ಕೈ ತೆಗೆಲೇಪ. ಏಯ್ ಹಲೋ ಡಾಕ್ಟ್ರೆ. ಬೇರೆ ಮಾತ್ರ ಹಾಕಿದ್ಯಾ? ಸ್ಟ್ರಾಂಗ್ ಆಗಿ 2 ಮಾತ್ರೆನೂ ಹಾಕಿದ್ದೀನಿ ವೆರಿ ಗುಡ್, ಸರ್. ವೆರಿ ಗುಡ್. ಹೌದು, ಈ ಮಾತ್ರೆ ಯಾರಿಗೆ ಸರ್? ಇನ್ಯಾರಿಗೆ? ಆ ತರ್ಲೆ ಚಿತ್ರಗುಪ್ತ ಜನಲ್ಲ. ಇನ್ನೂ ಒಂದು ಮಾತ್ರೆ ಹಾಕ್ತೀನಿ. ಅರ್ಜೆಂಟ್ ಆಗಿ ನಿರ್ದೇಶಕನನ್ನು ನೋಡಬೇಕು. ಆಯ್ತಾಯ್ತು, ನೋಡಿವ್ರಂತೆ. ನಾನು ಅವ್ರು ನೋಡಕ್ ಬಿಡದೆ ಇರ್ತೇನೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಆಯ್ತಾಯ್ತು. ಕೊಡಿಲಿ ಜ್ಯೂಸು. ಸುಸ್ತಾಗ್ಬಿಟ್ಟಿದ್ದಾರೆ. ನನಗೆ ಬೇಡ, ನೀವು ಕುಡೀರಿ. ನೀವು ದೊಡ್ಡವರು, ಜ್ಯೂಸ್ ಕುಡಿಬೇಕು. ಬೇಡ ಬೇಡ ಬೇಡ. ಹಾಗಾದ್ರೆ ಡೈರೆಕ್ಟರ್ ನೋಡಕ್ ನಾನು ಬಿಡೋಲ್ಲ. ಅದು 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 ಅದು
ಯಾಕೆ ಚೆನ್ನಾಗಿಲ್ವೇ? ಏನ್ರಯ್ಯ ಅದ್ ಗಲಾಟೆ? ಇನ್ಯಾರು ಅಂತ ನಂಗೆ ಗೊತ್ತಿಲ್ರಿ ಅಪ್ಪ. ಆವಾಗಿಂದ ನಿರ್ದೇಶಕ ಅಂತ ಹೋಯ್ಕಾಳಕತ್ತಾನ. ಏಯ್! ರಕ್ತ ಮೇಲೆ ಹೋಗಂಗಿಲ್ಲ, ಹಂಗ್ ಇಟ್ಕೊಂಡ ನೋಡ್ರಿ. ನೀವ ಸೇರಿ ಬೀಡ್ಸ್ರಿ ಅಪ್ಪ ಈ ಆನೆಯಿಂದ. ಧರ್ಮ ಯಮ ಧರ್ಮ. ಸುಮ್ಕಿರಲ್ಲ ಕಂಡಿದ್ದೀನಿ. ಏನ್ಲೇ ಮಂಗ್ಯ, ಅಲ್ಲಿ ಕ್ಲಿನಿಕ್ ಕಾಣ್ತೈತಲ್ಲ, ಅದು ಡಾಕ್ಟ್ರು ನನ್ನ ಅಣ್ಣ ಅದಾನ, ಅವ್ನ್ ಕೂಡ್ಬೇಕು ಹೇಳಿಸ್ತೀನಿ ನೋಡು. ನಾನ್ ನಿರ್ದೇಶಕ ಅಲ್ಲ ಅಂತ. ಯಾಕೆ ದೇವ್ರದಂಗ್ ನಿಂತಲೆ ಮಾತಾಡಲಿ ಅಪ್ಪ. ನೀವರ ಹೇಳ್ರಿ ಅಪ್ಪ. ವೈದ್ಯರ ಬಳಿಗೆ ಹೋಗೋಣ. ಇವನು ನಿರ್ದೇಶಕನಲ್ಲ ಎಂದರೆ ಇವನನ್ನು ನಾನು ಬಿಟ್ಟು ಬಿಡುತ್ತೇನೆ. ನಡೆಯೋ. ನೋಡ್ರಿ ಡಾಕ್ಟರ್ ಸಾಹೇಬ್ರ, ನಮ್ಮ ಮನಿ ಓನರು ಒಂಥರ ಆಡ್ಯಾಕತ್ತನ್ರಿ. ಯಾವಾಗ ನೋಡಿದ್ರು ನಾನ್ ಧರ್ಮ ಯಮಧರ್ಮ ಅಂತನ್ರಿ. ದಾರಿಯಲ್ಲಿ ಹೋಗೋ ಯಾವ ಮಂದಿ ನೋಡಿದ್ರು ನೀ ನನ್ನ ನಿರ್ದೇಶಕ, ನಾನ್ ಯಮಧರ್ಮ, ನೀ ನನ್ ಮೋಸ ಮಾಡಕತ್ತಿ ಅಂತನ್ರಿ. ಅದಕ್ಕೆ ನಿಮ್ಮ ಹತ್ರನೇ ಕರ್ಕೊಂಡ್ ಬಂದಿನ್ರಿ. ಅವನು ಇಲ್ಲಿ ಒಳಗ್ ಬಂದ್ಮ್ಯಾಗೆ ನಿಮ್ಮನ್ನೇ ಕ್ವಶನ್ ಮಾಡ್ತಾನ್ರಿ. ನನ್ನ ನಿಮ್ ತಮ್ಮನ ಅಂತ ಕೇಳ್ತಾನ್ರಿ. ಅದಕ್ಕೆ ನೀವು ಹ್ಞೂ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಲ್ಲಿರೋ ಸಾಮಾನೆಲ್ಲ ಪೀಸ್ ರೀ. ಡಾಕ್ಟರ್ ಉಚ್ಚೇಶ್ವರ, MBBS, MD, RMP, LMP, DMP, ಪೇಷಂಟ್ ಅಲ್ಲಿ ಇದೇನಾ ದನ ಎಳೆಯಕತ್ತಿ? ವೈದ್ಯರೇ, ಡಾಕ್ಟರ್ ಉಚ್ಚೇಶ್ವರ, MBBS, MD, RMP, LMP, DMP. ಈ ವ್ಯಕ್ತಿ ನಿಮ್ಮ ಸಹೋದರನೇ? ಎನಿ ಡೌಟ್? ಇವನು ನಿರ್ದೇಶಕನಲ್ಲವೇ? ಅವನು ಜಾಸ್ತಿ ಆಗಕತ್ತಾಯ್ತು ಯಪ್ಪ. ಅವನ್ ಮುಖ ನೋಡಿ ಅವ್ನ್ ಕೇಳಿದಕ್ಕಲ್ಲ ಹ್ಞೂ ಅನ್ನು, ಇಲ್ಲ ಅಂದ್ರೆ ನಿನ್ ಸಾಮಾನೆಲ್ಲ ಚಿಂದಿ. ಏನದು ಗುಸ್ಗುಸು? ಅವನು ನಿರ್ದೇಶಕನಲ್ಲ, ಈಸ್ BME ಇಂಜಿನಿಯರ್, ಈಸ್ ಮೈ ಬ್ರದರ್. ಏ ವೈದ್ಯ, ನಿಜವನ್ನು ಹೇಳು, ಸುಳ್ಳು ಹೇಳಿದೆಯೋ? The volume of a mass of a gas is inversely proportional to the pressure if the temperature is constant. That is called Dr. Ucheshwara. ಧರ್ಮ ಯಮ ಧರ್ಮ. Ah? The volume of a mass of a gas. எனக்கு தெரியாது போயா. That's called dharma, yama dharma. Yeah! ಅಯ್ಯಯ್ಯೋ, ಎತ್ತಕಳ್ರೋ ಅವನ, ಎತ್ತಕಳ್ರೋ. CG ಗುಪ್ತಾ ಅವ್ರೆ, ಡೈರೆಕ್ಟರ್ ನೋಡಲ್ವೇ? ಯಾಕೆ? ಹೋಗಿ ಹಿಡ್ಕೊಳ್ಳಿ. ಏತಕ್ಕಾಗಿ ಓಡುತ್ತಿರುವೆ? ಪ್ರಭು, ನಮಗೆ ಈ ಭೂಲೋಕದ ಸಹವಾಸ ಬೇಡ ಪ್ರಭು, ಬೇಡ. ಧರ್ಮ ಯಮ ಧರ್ಮ. ಚಿತ್ರಗುಪ್ತ, ಆ ನಿರ್ದೇಶಕನಿಗೆ ನಮ್ಮ ಲೋಕಕ್ಕೆ ಬರಲು ಇಷ್ಟವಿಲ್ಲ. ಅದಕ್ಕೆ ಏನೇನೋ ನಾಟಕವಾಡುತ್ತಿದ್ದಾನೆ. ಅವನ ತಾಯಿಯನ್ನು ಕಂಡರೆ ಅವನಿಗೆ ಬಹಳ ಪ್ರೀತಿ. ಅವನ ತಾಯಿಯ ಹತ್ತಿರ ಮಾತ್ರ ಅವನು ಎಂದಿಗೂ ಸುಳ್ಳಾಡುವುದಿಲ್ಲ. ಆದರೆ ಅವನ ಮನೆಯಲ್ಲಿದೆ ಎಂದು ಗೊತ್ತಿಲ್ಲವೇ ಪ್ರಭು? ಅದಿರಲಿ ಚಿತ್ರಗುಪ್ತ, ನನಗೆ ವಿಪರೀತ ಬಾಯಾರಿಕೆ ಆಗುತ್ತಿದೆ. ಕುಡಿಯಲು ನೀರು ಬೇಕು. ಬಾಯಕ್ಕೆ ಆ, ಏನು ಮಾಡುವುದು ಪ್ರಭು? ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಿರುವ ಮನೆಗೆ ಹೋಗಿ ನಮ್ಮ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳೋಣವೇ? ಆಹಾ, ಸರಿಯಾದ ಆಲೋಚನೆ. ಬನ್ನಿ. ನಡೀರಿ. ಕುಡಿಯಲು ನೀರನ್ನು ಕೊಡುವಿರಾ? ದಯವಿಟ್ಟು ಒಳಗ್ ಬನ್ನಿ. ಚಿತ್ರಗುಪ್ತ, ಮನೆ ಚಿಕ್ಕದಾಗಿದ್ದರೂ ಚೊಕ್ಕಟವಾಗಿ ಅಂದವಾಗಿಟ್ಟುಕೊಂಡಿದ್ದಾರೆ. ಚಿತ್ರಗುಪ್ತರೇ, ಅಲ್ಲಿ ನೋಡಿ. ತಗೊಳ್ಳಿ. ತಾಯಿ, ಆ ಭಾವಚಿತ್ರದಲ್ಲಿರುವ ವ್ಯಕ್ತಿ ನಿಮಗೇನಾಗಬೇಕು? ಅವನು ನನ್ನ ಒಬ್ನೇ ಮಗ. ಓ, ಅವನು ಚಿತ್ರ ನಿರ್ದೇಶಕ ತಾನೆ? ಹೌದು. ಅದ್ ನಿಮ್ಗೆ ಯಾಕೆ ಗೊತ್ತು? ಅವನು ನಮಗೆ ಚೆನ್ನಾಗಿಯೇ ಗೊತ್ತು. ತಾಯಿ, ನಮಗೆ ಈ ದುಸ್ಥಿತಿ ಬರಲು ನಿಮ್ಮ ಮಗನೇ ಕಾರಣ. ಅಂದ್ರೆ ಅಂದರೆ ಇದು
ನಡೆದ ಕಥೆ. ಯಮರಾಜ, ಯಾರಾದ್ರೂ ನನ್ನ ಮಗನ ನನ್ನ ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ತಾಯಿನೇ ನನ್ನ ಪ್ರಾಣ ಅಂತಾನೆ. ಅವನ್ ಬದುಕಿರೋ ತನಕನಾದ್ರೂ ತನ್ನ ತಾಯಿಗೆ ಯಾವ ವಿಷಯನೂ ತಿಳಿದು ಅಂತ ತಿಳ್ಕೊಂಡು ಸಂತೋಷವಾಗಿರ್ಲಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿ ನಡೆದ ವಿಷಯನ ಅವನಿಗೇನು ಹೇಳ್ಬೇಡಿ, ಅವನಿಗೇನು ಹೇಳ್ಬೇಡಿ. ನಾವಿನ್ನು ಬರುತ್ತೇವೆ. ಇಂತಹ ಒಳ್ಳೆಯ ತಾಯಿಗೆ ಎಂತಹ ಕೆಟ್ಟ ಮಗ. ಛೇ ಛೇ. ಯಾಕೆ ಹೇಳ್ತಾ ಇದ್ದೀರಾ? ನಾನೆಲ್ಲ ಹೇಳ್ತಾ ಇದ್ದೀನಿ ಮಚ್ಚಿ. ಅದ ಮನ್ಸಿನ ನೋವುಗಳು ಜಾಸ್ತಿ ಆದಾಗ ಅದು ಕಣ್ಣೀರಿನ ರೂಪದಲ್ಲಿ ಹೊರಬರೋದು ಸಹಜ ಅಲ್ವೇನೋ? ಅಂತ ನೋವು ಏನಾಗಿದೆ ಗುರುಬ ನಿಮ್ಗೆ? ಜೀವನ ಅನ್ನೋ ನಾಟಕದಲ್ಲಿ ಕಾಣದ ಕೈಗಳು ಹಿಡಿದಿರೋ ಸೂತ್ರದ ಬರೀ ಪಾತ್ರಧಾರಿಗಳು ಕಣ ನಾವು. ಅವನು ಹೇಗೆ ಆಡಿಸ್ತಾನೋ ಹಾಗೆ ಆಡ್ಬೇಕು. ಗುರುವೆ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಲ್ಲ. ಜೀವನನೂ ಅಷ್ಟೇ ಕಣ, ನಾವೇನೋ ಅನ್ಕೊಂತೀವಿ ಅದಿನ್ನೇನೋ ಆಗುತ್ತೆ. ಅಂಥದ್ದು ಏನಾಗಿದೆ ನಿಮಗೆ? ಏನು ಅಂತ ಹೇಳೋ ಮಚ್ಚಿ, ನನ್ನ ಸ್ವಾರ್ಥ ಸುಖಕ್ಕೋಸ್ಕರ ಒಂದ್ ಸುಳ್ಳು ಹೇಳಿದೆ, ಒಂದ್ ಸುಳ್ಳು ಮುಚ್ಚಿಡೋಕೆ ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳು ಮುಚ್ಚಿಡೋಕೆ ಮತ್ತೊಂದು ಸುಳ್ಳು. ಹೀಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೇಳ್ತಾ ಮನ್ಸಿನ ನೆಮ್ಮದಿ ನಿದ್ದೆ ಎರಡನ್ನೂ ಕಳ್ಕೊಂಡ್ಬಿಟ್ಟಿದ್ದೀನು. ನಮ್ಮಿಂದ ನೋವು ತಿಂದವರು ಆ ಯಾಮ ಚಿತ್ರಗುಪ್ತರು ಈಗ ಎಲ್ಲಿದ್ದಾರೋ ಏನೋ.